ನಮಸ್ತೆ. 9/4/2024 ಶುಭ ದಿನ, ಉಗಾದಿಯ ಶುಭ ದಿನ. ಪ್ರಥಮ ರೇವತಿ ನಕ್ಷತ್ರ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಸಿಂಪಲಾಗಿ ನಾವು ಇದನ್ನು ಮುಗಿಸ್ತೀವಿ. ಆದರೂ ನೆಕ್ಸ್ಟು ಒಂದು ಪ್ರೋಗ್ರಾಮ್ ಅಂದರೆ ಉಗಾದಿಯಿಂದಾಗಿ 12 ರಾಶಿಯವರೆಗೂ ಹೇಗಿರುತ್ತೆ ಅಂತ, ಮೇಷದಿಂದ ಮೀನದವರೆಗೂ ಅದು ಡೀಟೇಲ್ ಬರುತ್ತದೆ. ಅದನ್ನು ನೋಡಿ. ಇವತ್ತಿನ ದಿನ ಪ್ರಕಾರ ಪ್ರಥಮ ಇರುವ ಸಮಯದವರೆಗೂ ಶುಭವಲ್ಲ, ಅಂದರೆ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ ಅಂತ. ಆದರೆ ರೇವತಿ ನಕ್ಷತ್ರ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವನ್ನು ಕೊಡುತ್ತದೆ. ಇದು ಬೆಳಗ್ಗೆ 7:31:45 ಇರುತ್ತದೆ. ಅದಾದ ನಂತರ ಅಶ್ವಿನಿ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನ ಪೂರ್ತಿ ಶುಭವಾಗಿದೆ. ಇಷ್ಟೆಲ್ಲ ಇದೆ ಅಂತಂದರೆ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ ನಕ್ಷತ್ರ ಪಾದಗಳನ್ನ ನೋಡೋಣ. 6:11-7:32 ಮೀನರಾಶಿ, 7:32 ಮೇಲೆ ಮೇಷರಾಶಿ ಬರುತ್ತದೆ. ಬೆಳಗ್ಗೆ 6:11-7:32 ರೇವತಿ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. 7:32-12:54 ಅಶ್ವಿನಿ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 12:54 ಮೇಲೆ ಸಂಜೆ 6:17 ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 11:41 ಅಶ್ವಿನಿ ನಕ್ಷತ್ರ 3ನೇ ಪಾದ. ಆಮೇಲೆ ಬೆಳಗಿನ ಜಾವ 5:06 ಅಶ್ವಿನಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರ ಮುಗಿತದೆ. ಅಲ್ಲಿಂದ ಭರಣಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಹಂಗಾಗಿ ಇವತ್ತು 3 ನಕ್ಷತ್ರವಿದೆ. 3 ನಕ್ಷತ್ರಗಳು ಯಾವತ್ತೋ ಒಂದು ದಿನವೇ ಅಪರೂಪವಾಗಿ ಬರೋದು. ಅದರಲ್ಲೂ ಉಗಾದಿಯ ದಿನ ಬಂದಿದೆ. ಇವತ್ತಿನ ದಿನ ಪ್ರಕಾರ 100% ಒಳ್ಳೆಯದು, ಕೆಟ್ಟೋದಂತ ನೋಡೋಣ. ಪ್ರಥಮ ಒಂದೇ ಇವತ್ತು ತೊಂದರೆ ಇರೋದು, ಬೇರೆ ವಿಷಯಗಳು ಏನೂ ತೊಂದರೆ ಇಲ್ಲ. ಇವತ್ತಿನ ಶುಭ ಸಮಯ ಅಂತಂದರೆ 6:11-9:14. ಇದರಲ್ಲಿ ಸರಿಯಾಗಿ ನೋಡಬೇಕು ಅಂತಂದರೆ 10:50 ಮಧ್ಯಾಹ್ನ 2:38 ಒಂದು ಶುಭ ಸಮಯ. ಆ ನಂತರ ನೋಡೋಕೆ ಹೋದರೆ ಈ ಸಮಯದ ನಂತರ ಸಂಜೆ 5:01 ರಾತ್ರಿ 9:24 ಶುಭವಾಗಿದೆ. ರಾತ್ರಿ 10:56 ರಾತ್ರಿ 1:29 ಶುಭವಾಗಿದೆ. ರಾತ್ರಿ 10:56 ಈ ಸಮಯದಲ್ಲಿ ಇರುವ ಸಮಯಗಳಲ್ಲಿ ವಿಷ್ಕುಂಭ ಯೋಗವಿದೆ ಮತ್ತು ವಿಜಯ ಮುಹೂರ್ತವಿದೆ. ಆದ್ದರಿಂದ ಈ ಸಮಯವೆಲ್ಲ ಶುಭ ಸಮಯ. 100% ದೋಷ ಬರುವಂಥದ್ದನ್ನು ಕೂಡ ನೋಡೋಣ. ಅಪಾಯಕಾರಿ ಸಮಯಗಳು ಅಂತ. ಈ ಸಿಂಹರಾಶಿಯವರಿಗೆ ದೋಷ ಉಂಟು. ಚಂದ್ರಾಷ್ಟಮ 6:11-7:32 ಸಿಂಹರಾಶಿಯವರಿಗೆ ದೋಷ. ಇಷ್ಟೇ ಸಮಯ. ಆದರೆ 7:32 ಮೇಲೆ ದಿನ ಪೂರ್ತಿ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಅಶುಭವಾಗಿರುತ್ತದೆ. ಮುಹೂರ್ತ ಕಾರ್ಯಗಳು ಯಾವುದನ್ನು ಮಾಡಬಾರದು. ಎಂದಿನಂತೆ ಮಾಡುವ ಕಾರ್ಯಗಳನ್ನ ಧಾರಾಳವಾಗಿ ಮಾಡಬಹುದು. 9:16-10:48 ಯಮಕಂಡ ಕಾಲವಿದೆ. ಮಧ್ಯಾಹ್ನ 2:40 ಸಂಜೆ 4:43 ಮೃತ್ಯು. ಮಧ್ಯಾಹ್ನ 3:26-4:59 ರಾಹುಕಾಲ. ರಾತ್ರಿ 9:26-10:54 ವಿಷಕಾಲವಿದೆ. ರಾತ್ರಿ 1:31 ಮೇಲೆ 2:57 ನಕ್ಷತ್ರ ವಿಷಘಟಿಕಾ ಕಾಲ. ಈ ಸಮಯವನ್ನು ಇಷ್ಟು ವಿಷಯಗಳನ್ನ ಇವತ್ತು ನೋಡಿದ್ವಿ. ಮತ್ತೆ ಹೇಳ್ತೀವಿ, ಇವತ್ತು ಶುಭ ದಿನ, ಉಗಾದಿ. ಆದರೂ ಪ್ರಥಮ ಇರುವವರೆಗೂ ಶುಭವಲ್ಲ. ಅಂದರೆ ಒಳ್ಳೆಯ ಕಾರ್ಯಗಳನ್ನು, ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ದಿನವಲ್ಲ. ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು, ಸಹಾಯ ಮಾಡ್ಬೋದು, ಅದಕ್ಕೂ ತೊಂದರೆಗಳಿಲ್ಲ. ರಾತ್ರಿ 8:31 ಈ ರೀತಿಯಲ್ಲೇ ಇದೆ. ರಾತ್ರಿ 8:31 ಮೇಲೆ ಪ್ರಥಮ ಮುಗಿದೋದ್ರೆ ದ್ವಿತೀಯ ಅನ್ನುವ 2ನೇ ತಿಥಿ ಬರುತ್ತದೆ. ಆ ಸಮಯಕ್ಕೆ ಅಶ್ವಿನಿ ನಕ್ಷತ್ರವಿದೆ. ಕಾರ್ಯಸಿದ್ಧಿಯು ಲಾಭವು ರಾತ್ರಿಯಿಂದ ಪ್ರಾರಂಭವಾಗುತ್ತೆ. ಈ ರೀತಿ ಈ ಲೆಕ್ಕಗಳನ್ನು ತಗೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ.
ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 7:37ವರೆಗೂ ಪರಮ ಮಿತ್ರ ಧಾರೆಯಾಗಿ ಆ ನಂತರ ಅಂದರೆ ರಾತ್ರಿ 5:06 ಮೇಲೆ ಸಂಪತ್ತು ಶರೀರ ಸುಖವಿದೆ. ಈ ರೀತಿ ಇವತ್ತು ತಿಳ್ಕೊಂಡ್ರೆ ಇದನ್ನೆಲ್ಲ ಸಾಮಾನ್ಯವಾಗಿ ಇಷ್ಟೇ ಈ ರೀತಿ ಬರುತ್ತದೆ. ಆದರೂ ಸಪ್ರೇಟ್ ಒಂದು ವಿಡಿಯೋ ಹಾಕ್ತೀವಿ, ಅಂದರೆ ಆಡಿಯೋ. ಅದರಲ್ಲಿ ಬರುವಂಥದ್ದು ಏನು ಅಂದರೆ ಈ ವರ್ಷದ ಡೀಟೇಲ್ ಎಲ್ಲ ಬರುತ್ತೆ. ಅಂದರೆ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿವರೆಗೂ ಹೇಗಿರುತ್ತೆ ಅಂತ. ಅದು ಒಂದೇ ದಿನ ಕಾಯಿರಿ, ಡೀಟೇಲ್ ಆಗಿ ಇನ್ನೊಂದು ದಿನ ಕೊಟ್ಟುಬಿಡ್ತೀನಿ.